ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಆದರೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಆಚೆ ಹೋಗಿದ್ದೆ, ಸ್ವಲ್ಪ ಫ್ರೂಟ್ಸ್ ತರೋಣ ಅಂತ ಹೇಳಿ ಫ್ರೂಟ್ಸ್ ತೊಗೊಂಡು ಬಂದಿದ್ವಿ. ಫ್ರೂಟ್ಸ್ ತುಂಬಾ ಕಾಸ್ಟ್ಲಿ ಇದೆ, ಎಲ್ಲ ಫ್ರೂಟ್ಸು ಅಷ್ಟೇ ಬೆಲೆ ಜಾಸ್ತಿ ಇದೆ. ಮನೆಯಲ್ಲಿ ಮಗು ಇದ್ದಾಗ ಎಲ್ಲ ರೀತಿ ಫ್ರೂಟ್ಸು ತರಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಬೆಲೆ ಇದೆ ಅಂತ ಹೇಳಿ ತರದೇ ಇರೋಕ್ಕೂ ಆಗಲ್ಲ. ಅವಳಿಗೆ ನನ್ನ ಮಗಳಿಗೆ ಎಲ್ಲ ರೀತಿಯಲ್ಲೂ ಫ್ರೂಟ್ಸ್ ತುಂಬಾ ಇಷ್ಟಪಟ್ಟು ತಿಂತಾಳೆ. ಅದಕ್ಕೆ ನೋಡಿ, ಇದು ಬಟರ್ ಫ್ರೂಟು, ಇದು ಸ್ವಲ್ಪ ಕಾಯಿತ್ತು ಅಂತ ಹೇಳಿ ಪೇಪರಲ್ಲಿ ಕವರ್ ಮಾಡಿ ಇಡ್ತಾ ಇದ್ದೀನಿ, ಬೇಗ ಹಣ್ಣಾಗುತ್ತೆ ಅಂತ ಹೇಳಿ. ನಂತರ ನಾನಿಲ್ಲಿ ಪೈನಾಪಲ್ನು ಸಹ ಪೇಪರಿಂದ ಸುತ್ತಿ ಇಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಹಣ್ಣಾಗುತ್ತೆ ಅಂತ ಹೇಳಿ. ನನಗೆ ಪೈನಾಪಲ್ ಅಂದರೆ ತುಂಬಾ ಇಷ್ಟ, ಫೇವ್ರೇಟ್ ಅಂತಲೇ ಹೇಳ್ಬೋದು. ನಿಮಗೂ ಇಷ್ಟನಾ ಅಂತ ಹೇಳಿ. ಇದನ್ನು ಹಾಗೆ ತಿನ್ನೋಕ್ಕಾಗಲ್ಲ, ಒಂದು ಸ್ವಲ್ಪ ನಾಲಿಗೆ ಕಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆದ್ರೂ ಜಾಸ್ತಿ ತಿನ್ನೋಕ್ಕಾಗಲ್ಲ, ಒಂದು 2 ಪೀಸಸ್ ಅಷ್ಟು ತಿನ್ಬೋದು ಅಷ್ಟೇ. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಜೋಳ ತೊಗೊಂಡು ಬಂದಿದ್ದೆ, ಅದನ್ನು ಬೇಯಿಸೋಣ ಅಂತ ಹೇಳಿ ಸಿಪ್ಪೆ ಸುಲಿತಾ ಇದ್ದೀನಿ. ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಅದು ಬೆಂದಿದೆ, ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿ. ಇದಕ್ಕಿಂತ ನನಗೆ ಸುಟ್ಟಿರೋ ಜೋಳ ಅಂದರೆ ತುಂಬ ಇಷ್ಟ. ರೋಡ್ ಸೈಡ್ ಮಾರ್ತಾ ಇರ್ತಾರಲ್ಲ, ಅದು ತುಂಬ ಇಷ್ಟ ಆಗುತ್ತೆ, ಅಲ್ಲೇ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ. ಮನೆಯಲ್ಲಿ ನಾವು ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಆ ಥರ ರೋಡ್ ಸೈಡಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಈ ಥರ ಜೋಳನ. ನನಗೆ ಹಾಕಿತ್ತಂಥ ಪಾಲಕ್ ಸೊಪ್ಪನ್ನು ಸ್ವಲ್ಪ ಕಿತ್ಕೊಂಡು ಬರೋಣ, ಸ್ವಲ್ಪ ನೈಟ್ಗೆ ಏನಾದರೂ ಚಪಾತಿ ಏನಾದರೂ ಮಾಡೋಣ ಅಂತ ಹೇಳಿ ಕಿತ್ಕೊಂಡು ಬರೋಣ ಅಂತ ಹೋಗಿದ್ದೆ. ನೋಡಿ, ಇಷ್ಟು ಸಿಕ್ಕಿದೆ, ಇನ್ನೂ ತುಂಬಾ ಇದೆ. ಸದ್ಯಕ್ಕೆ ನನಗೆ ಇಷ್ಟು ಸಾಕು ಅಂತ ಹೇಳಿ ಇಷ್ಟು ತೊಗೊಂಡು ಬಂದಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಏನು ಬೇಯಿಸಲ್ಲ, ಸ್ವಲ್ಪನೇ ಬೇಯಿಸ್ಕೊಳ್ತೀನಿ. ನೆಕ್ಸ್ಟು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಸಕ್ಕರೆನೂ ಸೇರಿಸ್ಕೊಳ್ತೀನಿ, ಯಾಕೆ ಅಂತಂದರೆ ಅದು ಗ್ರೀನಿಶ್ ಆಗಿರುತ್ತೆ ಅಂತ ಹೇಳಿ. ಇಲ್ಲಿ ನೈಟ್ ಡಿನ್ನರ್ಗೆ ಅಂತ ನಾನು ಪಾಲಕ್ ಸೊಪ್ಪಿನ ಚಪಾತಿ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ರುಬ್ಬಿರೋ ಅಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಪಾಲಕ್ ಸೊಪ್ಪಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆವಾಗ ನಾವು ಅಡುಗೆಯಲ್ಲಿ ಬಳಸೋದ್ರಿಂದ ತುಂಬಾ ಆರೋಗ್ಯವಾಗಿರ್ಬೋದು ಅಂತ ಹೇಳ್ಬೋದು. ಮಕ್ಕಳಿಗೆ ಈಗ ನಾರ್ಮಲ್ ಚಪಾತಿ ಮಾಡಿ ಕೊಡೋದ್ರ ಬದಲು ಈ ರೀತಿ ಪಾಲಕ್ ಸೊಪ್ಪಲ್ಲಿ ಚಪಾತಿ ಮಾಡಿಕೊಟ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ, ಮತ್ತು ಟೇಸ್ಟಿಯಾಗೂ ಸಹ ಇರುತ್ತೆ. ಕಲರು ಇರೋದ್ರಿಂದ ಅವರಿಗೆ ಇಷ್ಟ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಕೋಲ್ಡ್ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಹೇಳಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತೀನಿ, ಒಂದು 7-8 ಎಸಳು ಬೆಳ್ಳುಳ್ಳಿನ ಹಾಕ್ಕೊತೀನಿ, ಒಂದು 3-4 ಮೆಣಸಿನ್ಕಾಯಿನ ಹಾಕ್ಕೊತೀನಿ, ಮತ್ತು ಕಟ್ ಮಾಡಿರೋವಂಥ ಟೊಮೊಟೊನ ಹಾಕ್ಕೊತೀನಿ. ನಂತರ ನಾನಿಲ್ಲಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇನ್ನೇನು ಹಾಕೋದೇನು ಬೇಡ, ಸಿಂಪಲ್ಲಾಗೆ ಮಾಡೋದ್ರಿಂದ ಸ್ವಲ್ಪ ಕರಿಬೇವನ್ನ ಹಾಕೋಬೋದು. ಬೇರೆ ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪಾಗಲಿ ಈರುಳ್ಳಿ ಆಗಲಿ ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ, ಸಿಂಪಲ್ಲಾಗೆ ಮಾಡ್ತಾ ಇರೋದು. ಕ್ವಿಕ್ಕಾಗುತ್ತೆ. ಏನಂದರೆ ಇದು 1-2 ಟೊಮೊಟೊ ಇದ್ದರೆ ಈಸಿಯಾಗಿ ಮಾಡ್ಬೋದು. ಬೇರೆ ಯಾವುದೂ ತರಕಾರಿ ಇಲ್ಲ ಅಂತ ಅಂದಾಗ ಇದನ್ನು ಈಸಿಯಾಗಿ ಮಾಡ್ಬೋದು. ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನಂತರ ನಾನಿಲ್ಲಿ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ, ಮತ್ತು ರುಬ್ಬಿರೋ ಅಂಥ ಮಸಾಲಾನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದನ್ನು ನಾನಿಲ್ಲಿ ಚಪಾತಿಗೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಚಪಾತಿಗಿಂತ ರೈಸಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಖಾರವಾಗಿ ಮಾಡಿದ್ರೆ ತುಂಬಾ ಈ ಥರ ನೆಗಡಿ ಏನಾದರೂ ಕೆಮ್ಮು ಈ ಥರ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ ಅಂತ ಹೇಳ್ಬೋದು.
ನನಗೆ ಇದು ಗೊಜ್ಜು ತುಂಬಾ ಇಷ್ಟ. ಆವಾಗ ನಾನು ಮಾಡ್ಕೊಳ್ತಾ ಇರ್ತೀನಿ. ಟೊಮೊಟೊ ಗೊಜ್ಜು ಅಥವಾ ಟೊಮೊಟೊ ಚಟ್ನಿ ಅಂತ ಏನು ಬೇಕಾದರೂ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ. ಇದಕ್ಕೆ ನಾನು ಸ್ವಲ್ಪನೂ ನೀರು ಆ್ಯಡ್ ಮಾಡ್ತಿಲ್ಲ. ಇದೆಷ್ಟಿದೆ ಅಷ್ಟನ್ನು ಮಾತ್ರ ಕುದಿಸ್ಕೊಳ್ತೀನಿ. ನೆಕ್ಸ್ಟ್ ಸ್ವಲ್ಪ ಇದಕ್ಕೆ ಸಾಲ್ಟನ್ನು ಹಾಕ್ಕೊಳ್ತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ ನೀವೂ. ಅದರಲ್ಲೂ ರೈಸ್ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಎಲ್ಲೋ ಪೌಡರ್ ಹಾಕ್ಕೊಳ್ತೀನಿ, ಅರಿಶಿಣ ಪುಡಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ. ಇದು ಕುದೀತಾ ಇದೆ. ಅಷ್ಟರಲ್ಲಿ ನಾನಿಲ್ಲಿ ಚಪಾತಿಗೆ ಅಂತ ಹೇಳಿ ಚಪಾತಿ ಬೇಯಿಸೋದಕ್ಕೆ ರೆಡಿ ಮಾಡ್ಕೊತೀನಿ. ಚಪಾತಿ ಆಲ್ರೆಡಿ ಆವಾಗಲೇ ಕಲಸಿ ಇಟ್ಟಿದ್ದೆ. ಇವಾಗ ಚಪಾತಿನ ನಾದ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಚಪಾತಿ ಜೊತೆ ತುಪ್ಪದಲ್ಲಿ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಏಕೆಂದರೆ ಅವಳು ತುಂಬ ಖಾರ ತಿನ್ನಲ್ಲ, ಸ್ವಲ್ಪ ಖಾರ ತಿಂತಾಳೆ. ಬಟ್ ಸ್ವೀಟನ್ನು ತುಂಬ ಇಷ್ಟಪಡ್ತಾಳೆ. ಹಾಗೆ ಈ ಥರ ಚಪಾತಿ, ದೋಸೆ ಅದಕ್ಕೆಲ್ಲ ತುಪ್ಪ ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ತರಕಾರಿ ಮತ್ತು ಹಣ್ಣುಗಳನ್ನ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ಅವಳಿಗೆ ಎಲ್ಲ ರೀತಿಯ ಹಣ್ಣುಗಳು ಮತ್ತು ತರಕಾರಿಗಳು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ನಾವು ಚಿಕ್ಕದ್ರಿಂದನೇ ಎಲ್ಲದನ್ನು ರೂಢಿ ಮಾಡಿದ್ರೆ ಅವರಿಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಅವರು ಅದನ್ನು ತಿನ್ನಲ್ಲ, ಇದನ್ನು ತಿನ್ನಲ್ಲ ಅಂತ ನಾವೇ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಅವರಿಗೆ ಇಷ್ಟನೇ ಆಗೋಲ್ಲ. ದೊಡ್ಡವರಾದ್ಮೇಲೂ ಅದೇ ರೀತಿ ಇರ್ತಾರೆ. ನಾನು ನನ್ನ ಮಗಳಿಗೆ ಚಿಕ್ಕದ್ರಿಂದನೂ ಅವಳಿಗೆ ಹಣ್ಣುಗಳನ್ನ ಕೊಡ್ತಾ ಬರೋದ್ರಿಂದ ಅವಳು ಇಷ್ಟಪಟ್ಟು ಇವಾಗ ತಿಂತಾಳೆ. ಮಕ್ಕಳಿಗೆ ಆದಷ್ಟು ಹೊರಗಿನ ತಿಂಡಿನ ಕಡಿಮೆ ಮಾಡಿದ್ರೆ ಮನೆಯಲ್ಲಿರೋ ತಿಂಡಿ ಅವರಿಗೆ ಅಡ್ಜಸ್ಟ್ ಆಗುತ್ತೆ. ಹೊರಗಿನ ಬೇಕ್ರಿ ಐಟಮ್ಸ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಮಾಡಿರೋಂಥ ಆಯಿಲ್ ಫುಡ್ ಆಗಿರ್ಬೋದು ಅತಿಯಾಗಿ ಕೊಡೋದ್ರಿಂದ ಅವ್ರಿಗೆ ತುಂಬಾ ಕೆಮ್ಮು, ನೆಗಡಿ ಪದೇ ಪದೇ ಬರ್ತಾ ಇರುತ್ತೆ. ಪಾಪ ಅವರಿಗೂ ನಾವು ಎಷ್ಟು ಅಂತ ಈ ಥರ ಶಿರಪ್ ಅದು ಇದು ಹಾಗೆ ತುಂಬಾ ಬೇಜಾರಾಗಿಬಿಡುತ್ತೆ. ಆದ್ದರಿಂದ ನಾವೇ ಅದನ್ನು ಕಂಟ್ರೋಲ್ ಮಾಡಿ ಸ್ವಲ್ಪ ಫ್ರೂಟ್ಸ್ ಮತ್ತು ವೆಜಿಟೇಬಲ್ನ ಅವರ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಅವರ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತಲ್ವ. ಎಲ್ಲ ತಾಯಂದಿರಿಗೂ ಅವ್ರ ಮಕ್ಕಳು ಆರೋಗ್ಯನೇ ಮೊದಲನೇ ಆದ್ಯತೆ ಆಗಿರುತ್ತೆ. ಆದ್ದರಿಂದ ನಾನು ನನ್ನ ಮಗಳ ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೇ. ನಾವು ನೋಡ್ಕೊಳ್ದೇ ಇನ್ನು ನಮ್ಮ ಮಕ್ಕಳನ್ನ ಬೇರೆ ಯಾರು ನೋಡ್ಕೊಳ್ಳೋಕೆ ಸಾಧ್ಯ ಅಲ್ವಾ? ನಾವೇ ನೋಡ್ಕೋಬೇಕು. ಅವ್ರ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಚೆನ್ನಾಗಿದ್ದೀವಿ ಅಂತಲೇ ಅರ್ಥ. ನಾನಿಲ್ಲಿ ಚಪಾತಿ ಬೇಯಿಸಿದ್ದಾಗಿದೆ. ನಾವು ಮನೇಲಿರೋದು 3 ಜನ ಆಗಿರೋದ್ರಿಂದ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು. ನನಗೆ ಎಷ್ಟು ಬೇಕು ಆ ಟೈಮ್ಗೆ ಎಷ್ಟು ಬೇಕು ಅಷ್ಟೇ ನಾನು ಮಾಡ್ಕೊಳ್ಳೋದು. ಜಾಸ್ತಿ ಏನು ಮಾಡ್ಕೊಳ್ಳಲ್ಲ. ಮತ್ತು ಇದನ್ನು ಜಾಸ್ತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಕ್ಕೂ ನಮಗೆ ಇಷ್ಟ ಆಗಲ್ಲ. ನಾವು ತಿನ್ನೋದು ಇಲ್ಲ. ಕೆಲವರು ಇದನ್ನು ಫ್ರಿಜ್ಜಲ್ಲಿ 2 ಡೇಸ್ 3 ಡೇಸ್ ಎಲ್ಲ ಇಟ್ಕೊಂಡು ತಿಂತಾರೆ. ಆ ರೀತಿ ತಿನ್ನೋದ್ರಿಂದ ತುಂಬಾ ಆರೋಗ್ಯ ಕೆಡುತ್ತೆ ಅಂತ ಹೇಳ್ಬೋದು. ಆದಷ್ಟು ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತರಕಾರಿನೇ ಆಗಲಿ ಹಣ್ಣುಗಳನ್ನೇ ಆಗಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಬಂದು ಯೂಸ್ ಮಾಡ್ಕೊಳ್ಳೋಣ. ಏಕೆಂದರೆ ಅದನ್ನು ಜಾಸ್ತಿ ತಂದು ಅದು ಹಾಳಾಗುತ್ತೆ ಅಂತ ಮತ್ತೆ ಅದನ್ನು ಫ್ರಿಜ್ಜಲ್ಲಿ ಇಡೋದು ಅದಕ್ಕಿಂತ ಡಬಲ್ಲು ಆರೋಗ್ಯ ಕೆಡೋದು. ಆದ್ದರಿಂದ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಬಂದು ತಿನ್ನೋದು ತುಂಬಾ ಒಳ್ಳೆಯದು. ಇವಾಗಿನ ಕಾಲದಲ್ಲಿ ಎಷ್ಟು ಆರೋಗ್ಯ ನೋಡಿಕೊಂಡ್ರೂ ಕಡಿಮೆನೇ, ಏನಾದರೂ ಒಂದು ಬರ್ತಾನೇ ಇರುತ್ತೆ. ಆದ್ದರಿಂದ ಆದಷ್ಟು ಪ್ರಯತ್ನ ಪಡಬೇಕು ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ. ಮೊದಲೆಲ್ಲ ಮನೇಲೇ ಜ್ವರ ಬಂದರೆ ಒಂದು 2 ಡೇಸ್ ಟಾಬ್ಲೆಟ್ಸ್ ತೊಗೊಂಡ್ರೆ ಎಲ್ಲ ಕಡಿಮೆ ಆಗಿಬಿಡ್ತಿತ್ತು. ಆದರೆ ಇವಾಗ 1 ವೀಕ್ ಆದರೂ ಜ್ವರನೂ ಸಹ ಹೋಗಲ್ಲ. ನೆಗಡಿ ಕೆಮ್ಮು ಎಲ್ಲ ಹಾಗೇ ಇರುತ್ತೆ. 1 ವೀಕ್ ಆಗಿದ್ರೂ ಹೋಗೋದೇ ಇಲ್ಲ. ಆದ್ದರಿಂದ ನಾವು ಆದಷ್ಟು ನಮ್ಮ ಆರೋಗ್ಯ ಫಸ್ಟು ಕಾಪಾಡ್ಕೋಬೇಕು. ಆರೋಗ್ಯಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಅಲ್ವಾ? ಮೊದಲು ನಾವು ಚೆನ್ನಾಗಿದ್ದರೆ ಮನೆಯವರೆಲ್ಲ ಚೆನ್ನಾಗಿರ್ತಾರೆ. ಮನೆಯವರೆಲ್ಲ ಚೆನ್ನಾಗಿದ್ದರೆ ನಾವು ತುಂಬ ಖುಷಿಯಾಗಿರ್ತೀವಿ. ಚಪಾತಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ನೆನೆಸಿದಂಥ ಹೆಸರು ಕಾಳಿತ್ತು. ಅದಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣು ಮತ್ತು ಸ್ವಲ್ಪ ಈರುಳ್ಳಿ, ಪೆಪ್ಪರ್ ಪೌಡರ್ ಸ್ವಲ್ಪ ಮತ್ತು ಸಾಲ್ಟನ್ನು ಹಾಕ್ಕೊಂಡು ಇಲ್ಲಿ ಸಿಂಪಲ್ಲಾಗಿ ಸಲಾಡ್ ರೀತಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ. ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆಗಿದ್ದಲ್ಲಿ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.